ಹಾಯ್, KCET ರ್ಯಾಂಕ್ 2025 ಇದನ್ನು ಪಡೆದುಕೊಳ್ಳೋದಕ್ಕೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಸೆಕೆಂಡ್ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಕೆದವರಿಗೆ ನೀಡಬೇಕಾಗುತ್ತೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ವಿಷಯ ಅಂತ ಹೇಳಿದ್ರೆ ಕೆದವರು KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ 50% ಸೆಕೆಂಡ್ PUC ಬೋರ್ಡ್ ಮಾರ್ಕ್ಸ್ ಅಥವಾ ಕ್ಲಾಸ್ 12 ಮಾರ್ಕ್ಸ್ ಅನ್ನ ಹಾಗೆ 50% KCET ಪರ್ಫಾರ್ಮೆನ್ಸ್ ಏನಿರುತ್ತೆ ಅಂದ್ರೆ KCET ಏನು ಮಾರ್ಕ್ಸ್ ಪಡೆದುಕೊಂಡಿದ್ದೀರಾ ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ KCET ಅಲ್ಲಿ ಏನು ಮಾರ್ಕ್ಸ್ ಪಡೆದುಕೊಂಡಿರ್ತೀರಾ ಅದರ ಡೀಟೇಲ್ಸ್ KEA ಬಳಿನೇ ಇರುತ್ತೆ, ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಬಳಿನೇ ಇರುತ್ತೆ. KCET ಅಲ್ಲಿ ನೀವು ಪಡೆದುಕೊಂಡಂತಹ ಮಾರ್ಕ್ಸ್ ಡೀಟೇಲ್ಸ್ ಅದಂದ್ರೆ PUC ಎಕ್ಸಾಮ್ಸ್ ಏನಿರುತ್ತೆ ಅದರಲ್ಲಿ ನೀವು ಪಡೆದುಕೊಂಡಂತಹ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ. ನೀವೀಗ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಮಾಡಿದ್ರೆ ಕೆದವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ KSEAB ಅವರಿಂದಾನೇ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ನಂತರ 2024 ಮತ್ತು 25ನೇ ಸಾಲಿನಲ್ಲಿ ಈ ವರ್ಷನೇ ಸೆಕೆಂಡ್ PUC ನೀವು ಕಂಪ್ಲೀಟ್ ಮಾಡಿದ್ರೆ ಅದೇ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದನ್ನು ಡೈರೆಕ್ಟ್ ಆಗಿ PUC ಬೋರ್ಡ್ ಇಂದ ಪಡೆದುಕೊಂಡು ಕೆದವರು ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಯಾವ ವಿದ್ಯಾರ್ಥಿಗಳು CBSE, ICSE ಈ ರೀತಿ ಬೇರೆ ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಾರೆ, ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಾರೆ, ಅಂತಹ ವಿದ್ಯಾರ್ಥಿಗಳು ತಮ್ಮ ಕ್ಲಾಸ್ 12 ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡೋದಿರುತ್ತೆ. ನಂತರ ನೀವು ಎಂಟ್ರಿ ಮಾಡ್ತಿಲ್ವಾ ಅದರ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಕೆದವರು ಮುಂದೆ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೂ ಕೂಡ ಡೇಟ್ ತಿಳಿಸ್ತಾರೆ ಅವರು, ಅಂದ್ರೆ CBSE, ICSE ಅಥವಾ ಬೇರೆ ಬೋರ್ಡ್ನ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ಡೇಟ್ ಅನ್ನ ಕೊಡ್ತಾರೆ. ಆ ಡೇಟ್ ಅನ್ನ ಏನು ಕೊಟ್ಟಿರ್ತಾರೆ ಆವಾಗಲೇ ನೀವು ನಿಮ್ಮ ಕ್ಲಾಸ್ 12 ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ಅದನ್ನ ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನ ಕೆದವರು ಏನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಮುಂಬರುವಂತಹ ಅಪ್ಡೇಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.